ವಚನಾನಂದ ಸ್ವಾಮೀಜಿ ವಿರುದ್ಧ ಫೋಕ್ಸೋ ಕೇಸ್ ದಾಖಲಾಗಿದೆ. ಮೂರನೇ ಬಾರಿ ವಿಚಾರಣೆಯನ್ನ ಮುಂದೂಡಿರುವಂತಹ ಕೋರ್ಟ್ 11/6/2026ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ದಾವಣಗೆರೆ ಜಿಲ್ಲಾ ವಿಶೇಷ ಫೋಕ್ಸೋ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿರುವಂತದ್ದು. ಕಳೆದ 2 ಬಾರಿಯೂ ಕೂಡ ಮುಂದೂಡಿಕೆಯನ್ನ ಮಾಡಲಾಗಿತ್ತು. ಬಟ್ ಆದ್ರೆ ಈಗಲೂ ಕೂಡ ಮುಂದೂಡಿಕೆಯನ್ನ ನ್ಯಾಯಾಲಯ ಮಾಡಿದೆ. ಯಾಕಾಗಿ, ಕಾರಣ ಏನು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸೊ ಇವತ್ತು ಬಂಧನದ ಭೀತಿಯಲ್ಲಿ ಕೂಡ ಇದ್ರು. ಬಟ್ ಆದ್ರೆ ಅದ್ಯಾವುದಕ್ಕೂ ಕೂಡ ಆಸ್ಪದವನ್ನ ಕೂಡ ಕೊಡದೆ ಇದೀಗ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಹರಿಹರದ ವೀರಶೈವ ಲಿಂಗಾಯತ ಪಂಚಾಮಸಾಲಿ ಈ ಗುರುಪೀಠದ ಪದಚ್ಯುತಿ ಪೀಠಾಧ್ಯಕ್ಷರಾಗಿರುವಂತಹ ವಚನಾನಂದ ಸ್ವಾಮೀಜಿ ಅವರು ವಿರುದ್ಧ ಏನು ಫೋಕ್ಸೋ ಕೇಸ್ ದಾಖಲಾಗಿತ್ತಲ್ಲ, ಸೊ ವಿಚಾರಣೆ ಇವತ್ತು ನಡಿಬೇಕಿತ್ತು, ನಡೀತಾ ಇತ್ತು. ಸೊ ಯಾವ ರೀತಿಯಾಗಿ ಆಗ್ಬೋದು, ಏನಾಗ್ಬೋದು, ಬಂಧನ ಆಗತ್ತಾ ಅಂತ ಹೇಳಿ ಸಾಕಷ್ಟು ಗೊಂದಲಗಳು, ಪ್ರಶ್ನೆಗಳು ಕೂಡ ಇತ್ತು. ಬಟ್ ಆದರೆ ಅದ್ಯಾವುದಕ್ಕೂ ಕೂಡ ತೆರೆ ಎಳೆಯುವಂತಹ ಕೆಲಸಗಳಾಗಿಲ್ಲ. ಮತ್ತೆ ಇದನ್ನ ವಿಚಾರಣೆಯನ್ನ ಮತ್ತೆ ಮುಂದೂಡಿಕೆ ಮಾಡುವಂತಹ ಕೆಲಸಗಳಾಗಿದೆ. ಮುಂಬರುವಂತಹ 11ನೇ ತಾರೀಕಿನಂದು ವಿಚಾರಣೆಗೆ ಮತ್ತೆ ಒಳಪಡಿಸಲಾಗತ್ತೆ. ಮತ್ತೆ ಹಾಜರಾಗಬೇಕಾಗಿದೆ ಅವರು ವಿಚಾರಣೆಗೆ. ನೋಡಿ, ಹರಿಹರದ ಮಠದ ವಸತಿ ಶಾಲೆಯಲ್ಲಿ ಇದ್ದಂತಹ 16 ವರ್ಷದ ಬಾಲಕನಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಎದುರಿಸ್ತಾ ಇದ್ರು ಸ್ವಾಮೀಜಿ. ಬಾಲಕನ ತಾಯಿ ನೀಡಿದಂತಹ ದೂರಿನ ಅನ್ವಯ ಮೊದಲು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. 0 FIR ದಾಖಲು ಮಾಡಿದ್ರು. ನಂತರ ಅದು ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕೂಡ ವರ್ಗಾವಣೆ ಆಗಿತ್ತು. ವಿಚಾರಣೆ ಮತ್ತೆ ವೈದ್ಯಕೀಯ ತಪಾಸಣೆ ಕೂಡ ಆಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ನೇತೃತ್ವದ ತಂಡ ಈಗಾಗಲೇ ಸ್ವಾಮೀಜಿಯವರನ್ನ ಸುದೀರ್ಘವಾಗಿ ವಿಚಾರಣೆಗೆ ಒಳಪಡಿಸಿದೆ. ಮತ್ತೆ ಅವರ ಉಗುರು, ಕೂದಲು ಮತ್ತೆ ಬಟ್ಟೆಗಳನ್ನ ಮಾದರಿಗಳನ್ನ ಕೂಡ ಸಂಗ್ರಹಿಸಿ ಈ FSLಗೂ ಕೂಡ ರವಾನೆ ಮಾಡಲಾಗಿದೆ. ಪ್ರಕರಣದ ತನಿಖೆ ಆರಂಭ ಆಗ್ತಾ ಇದ್ದಂತೆ ಸ್ವಾಮೀಜಿಯವರು ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನನ್ನ ಕೂಡ ಪಡೆದುಕೊಂಡಿದ್ರು. ಆದರೆ ಪೊಲೀಸರು ಈ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿದ್ರು. ಬಟ್ ಆದರೆ ಇವತ್ತು ಕೋರ್ಟ್ 11ನೇ ತಾರೀಕಿಗೆ ಮತ್ತೆ ಮುಂದೂಡಿಕೆಯನ್ನ ಮಾಡಿದೆ. ಸತತ 3ನೇ ಬಾರಿಗೆ ಮುಂದೂಡಿಕೆಯನ್ನ ಮಾಡಲಾಗಿದೆ.